ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಖಿತಾಸ್ ಬ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೋಲತ್ತೀವಿ ಅಂತ ತೋರಿಸ್ತೇವೆ ಬರ್ರಿ. ವಿದ್ಯಾರ್ಥಿ ಶಾಲೆಯ ವಿಕಾಸೋತ್ಸವ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಜಗತ್ತನ್ನು ಅಂಡ್ ಎಜುಕೇಶನಲ್ ಟ್ರಸ್ಟ್ ಮಂಠಾಳ್ ವತಿಯಿಂದ ವೇದಿಕೆಗೆ ಸ್ವಾಗತ. ಶ್ರೀಮತಿ ರೇಣುಕಾ ಪಾಟೀಲ್ CRP ಮಂಠಾಳ್ ಮೇಡಮ್ ಅವರಿಗೆ ವೇದಿಕೆಯ ಮೇಲೆ ಸ್ವಾಗತಿಸುತ್ತೇನೆ. ನಮ್ಮ ಮಂಠಾಳ ವಲಯದ CRP ಅವರಾದ ಶ್ರೀಮತಿ ರೇಣುಕಾ ಪಾಟೀಲ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನವನ್ನ ಅಲಂಕರಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ಕವಿತಾ ಬಿರಾದರ್ ಮೇಡಮ್, ದ ಪ್ರಿನ್ಸಿಪಲ್ ಆಫ್ ಹೈಸ್ಕೂಲ್ ಪ್ರೈಮರಿ ಸೆಕ್ಷನ್ ಹೆಡ್ ಮಾಸ್ಟರ್, and Sumit Kumar Amre sir. Kindly, they all are present here. ನಮ್ಮೆಲ್ಲ ಮಾರ್ಗದರ್ಶಕರು ಶ್ರೀ ನಮ್ಮ ವೇದಿಕೆ ಮೇಲಿರುವಂತಹ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಸುಮಿತ್ ಕುಮಾರ್ ಆಗ್ರೆ ಸರ್ ಅವರು ಮತ್ತು ನಮ್ಮ ಈ ವರದಿಯನ್ನ ಒಂಚೂರು ತಡೆ ಹಿಡಿದು ಬಂದಂತ ನಮ್ಮ ನಾಡಿನ ನಮ್ಮ ಅತ್ಯಂತ ಶಾಸಕರನ್ನು ಕೋರ್ತಾ ಇದ್ದೀನಿ. ಬಿಹೈಂಡ್ ಎವ್ರಿ ಗ್ರೇಟ್ ಅಚೀವ್ಮೆಂಟ್ಸ್ ಈಸ್ ಮಂಡ್ಯ ಪೊಲೀಸ್ ಸ್ಟೇಷನ್. ಇಲ್ಲಿಯ PSI ಮೇಡಮ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಆದಷ್ಟು ಬೇಗ ನಮ್ಮ ಶಾಲೆಯ ಹಳೆಯ ಶಿಕ್ಷಕ ಹಾಗೂ ಶಿಕ್ಷಕ ವೃಂದದವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಆಗಮಿಸುತ್ತಿರುವ ನಿಮ್ಮ ಎಲ್ಲ ಈ ನೆಲದ ಶಾಸಕನಾಗಿ ನಿಮ್ಮೆಲ್ಲ ಆಡಳಿತ ಮಂಡಳಿ ವರ್ಗಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತೇನೆ. 6ನೇ ಕೆಳಗಿದ್ದವರು ಕೇಳಿಸೋಲ್ಲಾರ್ದೆ ಇದ್ರು ನನಗೇನು ಚಿಂತಿಲ್ಲ. ಯಾರು 6ನೇ ಕ್ಲಾಸ್ಗಿಂತ ಮ್ಯಾಲ ಮಕ್ಕಳಿದ್ದೀರಿ ಅವ್ರು ದಯಮಾಡಿ 2 ನಿಮಿಷ ನನ್ನ ಮಾತುಗಳು ಕೇಳಬೇಕು ವಿನಂತಿಯನ್ನು ಮಾಡ್ತೇನೆ. ನಿಮ್ ಕಾರ್ಯಕ್ರಮಕ್ಕೆ 3 ಗಂಟೆ ಟೈಮ್ ಕೊಡ್ತಾರ. ಅವ್ರು 3 ಗಂಟೆ ನಿಮ್ ಕಾರ್ಯಕ್ರಮ ನಡೀತಾರ. ದುಬೈ ನಿರ್ಮಾಣ ಮಾಡಿದಂತ ಶೇಖ್ ರಾಶಿದಾಗ ಪತ್ರಕರ್ತರು ಇಂಟರ್ವ್ಯೂ ಮಾಡ್ತಾರ. ಈ ದುಬೈ ಬಗ್ಗೆ ನಿಮ್ ಕನಸು ಏನಂತ ಹೇಳಿ ಶೇಖ್ ರಾಶಿದಾಗ ಕೇಳ್ತಾರ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಶೇಖ್ ರಾಶಿದ್ ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನಾನು ಮರ್ಸಿಡೀಸ್ ಬೆಂಜ್ ಮೇಲೆ ನಾವು ಓಡಾಡ್ತೀನಿ. ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನಾನು ಮರ್ಸಿಡೀಸ್ ಬೆಂಜ್ ನಾಗ ಓಡಾಡ್ತೀನಿ. ಮುಂದೆ ನನ್ನ ಮಗ ರೋಲ್ಸ್ ರಾಯ್ದೊಳಗೆ ಓಡಾಡ್ತಾನ. ನನ್ನ ಮಗ ರೋಲ್ಸ್ ರಾಯ್ದೊಳಗೆ ಓಡಾಡ್ತಾನ. ಮುಂದೆ ನನ್ನ ಮೊಮ್ಮಗ ಮತ್ತು ಒಂಟಿ ಮೇಲೆ ಓಡಾಡ್ತಾನ ಅಂತ ಹೇಳಿ ಶೇಖ್ ರಾಶಿದ್ ಹೇಳ್ತಾನ. ದುಬೈ ನಿರ್ಮಾಣ ಮಾಡ್ಬೇಕಂತ ಶೇಖ್ ರಾಶಿದ್. ಯಾಕಂದ್ರೆ ಕಠಿಣ ಸಮಯಗಳು, ಬಡತನ, ಸಂಕಷ್ಟಗಳು ಮನುಷ್ಯ ಬಹಳ ಕಟ್ಟಿ ಮಾಡ್ತಾವ. ಅದೇ ಶ್ರೀಮಂತಿಕೆ ಮನುಷ್ಯ ಮತ್ತೆ ಸಮಯ ಆಸಾನ ಮಾಡಿ ಎಷ್ಟೋ ಶ್ರೀಮಂತರ ಮಕ್ಕಳು ಎಷ್ಟೋ ಅನುಕೂಲಿಸ್ತಿದ್ದವರು ಮತ್ತು ರೋಡಿಗೆ ಬಂದಿದ್ದು ನಾವು ಅನೇಕ ಉದಾಹರಣೆಗಳನ್ನ ನೋಡಿವಿ. ಒಂದ್ ವೇಳೆ ದಾದಾ ಜಿಮ್ ಖಾನೆಗೆ ಬಂದು ಕ್ರಿಕೆಟ್ ಆಡ್ಲಿಕ್ಕೆ ತಡ ಮಾಡಿರುವಂತಹ ಬಸವ ಕಲ್ಯಾಣನ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ಜಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವಿದ್ಯಾ ವಿಕಾಸ ಶಾಲೆಯ ಟ್ರಸ್ಟಿಗಳಾಗಿ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ದಯಾನಂದ ರೆಡ್ಡಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಸಂಜೀವ್ ಕುಮಾರ್ ಕಾಂಗೆ ಅವರೇ, ಶ್ರೀಮತಿ ಸುವರ್ಣ ಮಲ್ಶೆಟ್ಟಿ ಅವರೇ, ಸಂತೋಷ್ ಕುಮಾರ್ ಬಿರಾದರ್ ಅವರೇ, ಗೋಪಿಕಾ ರಾಣಿ ನಾರಾಯಣಪುರ ಅವರೇ, ಜ್ಞಾನ ರೆಡ್ಡಿ ಅವರೇ,
ನಾಗರಾಜ್ ಅವರೇ, ವಿಷ್ಣು ರೆಡ್ಡಿ ಅವರೇ, ಸಂಜು ರೆಡ್ಡಿ ಅವರೇ, ಶಿವಕುಮಾರ್ ಆಗ್ರೆ ಅವರೇ, ನಾಗರೆಡ್ಡಿ ಅವರೇ, ಶ್ರೀಮತಿ ರೇಣುಕಾ ಪಾಟೀಲ್ ಅವರೇ ಹಾಗೂ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬೋಧನೆ ಮಾಡುತ್ತಿರುವಂಥ ಎಲ್ಲ ಶಿಕ್ಷಕರು ಹೊಂದದವರೇ, ಈ ಒಂದು ಮಂಟಾಳ ಗ್ರಾಮದ ಎಲ್ಲ ಹಿರಿಯ ಜೀವಿಗಳೇ, ಅನುಭಾವಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ತಮ್ಮ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನದ ಜೊತೆಗೇನೆ ಆ ಮಕ್ಕಳ ಪ್ರತಿಭೆಯನ್ನು ನೋಡುವುದಕ್ಕೆ ಆಗಮಿಸಿರುವಂಥ ಎಲ್ಲ ಆ ಮಕ್ಕಳ ತಂದೆ ತಾಯಂದಿರೇ, ಪಾಲಕ ಪ್ರತಿನಿಧಿಗಳೇ, ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಕೂಡ ಇದು ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮ. ಬಹುಶಃ ನಾವು ದಯಾನಂದ ರೆಡ್ಡಿ ಅವರು ಮಾತಾಡ್ತಾ ಇದ್ವಿ, ಕರೋನಾ ಬಂದಿದ ಮೇಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಡಿಮೆ ಆಯ್ತು. ಆದರೆ ಕರೋನಾಕ್ಕಿಂತ ಮುಂಚೆ ಪ್ರತಿ ವರ್ಷನೂ ಕೂಡ ಮಂಟಾಳ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ಇಲ್ಲಿ ಬಂದಾಗ ನನಗೇನು ಅನಿಸ್ತಿತ್ತು ಅಂದರೆ, ಯಾರಿಗೇನು ಅನಿಸ್ತಿತ್ತು ಏನೋ ಗೊತ್ತಿಲ್ಲ, ಬಸವೋತ್ಸವ ನಾವೇನು ನೋಡ್ತಿದ್ವಿ ಬಸವ ಕಲ್ಯಾಣದಾಗ, ಆ ಬಸವ ಉತ್ಸವ ಉಪಾಧಿ ಒಳಗೆ ಮತ್ತೊಂದು ಉತ್ಸವ ಎಲ್ಲಿ ನೋಡ್ಬೇಕಾಗಿತ್ತಂದ್ರೆ ಅದು ಮಂಟಾಳ ಗ್ರಾಮದ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ನಾವು ನೋಡ್ಬೇಕಾಗಿತ್ತು. ಅದಕ್ಕೆ ಅವ್ರು ಟೈಟಲ್ ಏನಿಕ್ಕ್ಯಾರ ಅಂದ್ರೆ ವಿಕಾಸೋತ್ಸವ. ನಾನು ಯಾವಾಗಲೂ ಕೂಡ ನೆನಪು ಬರ್ತಿತ್ತು, ಏನ್ರಿ ದಯಾನಂದ ರೆಡ್ಡಿ ಅವರೇ ಬಸವೋತ್ಸವ ಥರನೇ ಮಾಡಿರಲ್ಲ ಅಂತ ನನಗನ್ನಿಸ್ತಿತ್ತು. ಇವತ್ತಿನ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಒಂದು ಮುಖ್ಯ ಪುಟವನ್ನು ನೋಡಿದಾಗ ಜಲ ಪ್ರವಾಹ ಪಾವಿತ ಜಟಾಭುಜಂಗ ಪಿಂಗಲ ಸುರಕ್ಷಣಾಮಣಿ ಪ್ರಭಾತದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖೇ ಮದಾಂಗ ಸಿಂಧುರ ಸುರತ್ವ ಗುತ್ತರೀಯ ಮೇಧುರೇ ಮನೋ ವಿನೋದ ಮದ್ಭುತಂ ಬಿಭರ್ತು ಭೂತ ಭರ್ತರಿ गले लग जा ख्वाब बना के तुझे दिल में छुपा के रखूं मेरे पास आ बातों ही बातों में दिल दे दिया, तेरी बातों में समझा जिया, बैठे ही बैठे मैंने खो दिया। ओ गड्डी लेके और रस्ते पर ओ सड़क में एक मोड़ आया, मैं तुझे दिल छोड़ आया। और दीवानगी है ना कोई रहसन ना रहबर, ये इल्जाम लगे किस पर, बस दीवानगी सारा सुकून है, फिर भी ये दिल है कि इसको जुनून है।
podré interpretar el sentido de las palabras que me out of control, out of पेरिस देखा, लंदन देखा, पेरिस देखा और देखा जापान, माइकल देखा, एल्विस देखा, सब देखा मेरी जान। सारे जग में कहीं नहीं है दूसरा हिंदुस्तान, दूसरा हिंदुस्तान। देखो देखो कहती है जो तेरी सखियां, ये प्रीत है पुरानी, मैं राजा और दुरानी, हाँ तेरे मेरे जन्मों के वादे। Opportunity to give a huge round of applause to the achievers of our institution. ಉತ್ತೀರ್ಣರಾದಂತ ಎಲ್ಲ ವಿದ್ಯಾರ್ಥಿನಿಯರು ಆದಷ್ಟು ಬೇಗ क्या प्रस्तुति, क्या खूबसूरत है गाना। आज तुला घेतो मी कुशीत, निजेतच तरी पण येशील खुशीत, सांगायाची आहे माझ्या सानुल्या फुला, दमलेल्या पावाची या कहाणी तुला। ना 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 ना। ಎದೆ ಬೆಳಕ ನೀಡಿದೋನೆ ನಿನ್ನ ತಾಯಂತ ಮಡಿಲಿಗೆ, ನಿದ್ದೆಯಿಂದ ಎಬ್ಬಿಸಿದೆ ಪ್ರೀತಿಯಿಂದ ತಬ್ಬಿಕೊಂಡು, ದನಿಯಿಲ್ಲದೋರಿಗೆ ದನಿಯಾದೆಯೋ, ನೀ ದಿಕ್ಕಿಲ್ಲದೋರಿಗೆ ಬಂಧುವಾದೆಯೋ, ಭಾರತ ಕಂಡ ನಿಜಾತ್ಮವೋ, ಮರತಾರ ನಿನ್ನನು ನಾವೇ ಇಲ್ಲವೋ, ಭಾರತ ಭಾಗ್ಯ ವಿಧಾತ ಈ ಸಮತೆಯ ಸಾರಿದ ಸೂತ, ಭಾರತ ಭಾಗ್ಯ ವಿಧಾತ ಈ ನೆಲದ ನಿಜಾವಧೂತ. ನಾನು ಮೊದಲನೇ ಹೇಳಿದ ಹಾಗೆ ಅಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂದ ಮೇಲೆ ಈ ರೀತಿ ಪ್ರತಿಭೆ ಹೊರಹೊಮ್ಮಲೇಬೇಕು. ಆದ್ದರಿಂದ ನೀವು ಚಪ್ಪಾಳೆ ಹೇಗೆ ತಟ್ಟಬೇಕೆಂದರೆ ನಮ್ಮ ವೇದಿಕೆ ಹಿಂಭಾಗದಲ್ಲಿ ತಯಾರಿ ನಡೆಸುತ್ತಿರುವಂತಹ ಮಕ್ಕಳಿಗೆ ಆಶ್ಚರ್ಯ ಉಂಟಾಗಬೇಕು, ಆ ರೀತಿ ಚಪ್ಪಾಳೆಯನ್ನು ತಟ್ಟಬೇಕು. Okay guys, bye, good night.
ಮಾಡ್ಯ ನೋಡ್ರಿ ಗಾಯ್ಸ್